ಪರಿಸರದ ಕತೆ ಅಧ್ಯಾಯ 3. ಕಿವಿಯೊಡನೆ ಒಂದು ದಿನ. ಪರಿಸರದ ಕಥೆಗಳಲ್ಲಿ ಬರುವ ಪಾತ್ರಗಳಲ್ಲಿ ಅನೇಕವು ಈಗ ಶಾಶ್ವತವಾಗಿ ಅನಂತತೆಯಲ್ಲಿ ಲೀನವಾಗಿವೆ. ಕಿವಿ, ಬೈರ, ಮಾಸ್ತಿ, ಮಾರ ಈಗ ಎಲ್ಲೂ ಇಲ್ಲ. ಈಗಲೂ ಈ ಹಳೆಯ ಘಟನೆಗಳನ್ನೆಲ್ಲ ಹೇಳಿಕೊಂಡು ಆನಂದಿಸಲು ಸಿಗುವವರಲ್ಲಿ ನನ್ನ ಗೆಳೆಯ ಶ್ರೀರಾಮ ಒಬ್ಬರು. ಯೂನಿವರ್ಸಿಟಿಯಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿರುವ ಶ್ರೀರಾಮ ಕೆಲವು ದಿನ ಕಿವಿಯ ಸಹಾಯಕರಾಗಿ ಶಿಕಾರಿ ತಿರುಗಿದ್ದು ಸೋಜಿಗದ ಸಂಗತಿ. ಸುಮಾರು 25 ವರ್ಷಗಳ ಹಿಂದೆ ಶ್ರೀರಾಮ ಆಗ ತಾನೇ ಇಂಗ್ಲಿಷ್ MA ಮುಗಿಸಿ ಕೆಲಸಕ್ಕೆ ಸೇರಿದ್ದರು. ಆಗ ಕೆಲವು ದಿನಗಳವರೆಗೆ ಅವರು ಶೃಂಗೇರಿಯ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದರು. ಆಗ ತಾನೇ ಕಾಡುಕೊಂಡಿದ್ದ ನಾನು ಇನ್ನೂ ಮನೆ ಕಟ್ಟಿ ಮುಗಿಸಿರಲಿಲ್ಲ. ಆದ್ದರಿಂದ ಗೆಳೆಯ ವಾಸುರವರ ಭೂತನ ಕಾಡು ತೋಟದ ಮನೆಯಲ್ಲಿದ್ದೆ. ಶೃಂಗೇರಿಗೂ ಅವರ ತೋಟಕ್ಕೂ ಹೆಚ್ಚಿಗೆ ದೂರ ಇರಲಿಲ್ಲ. ಆದ್ದರಿಂದ ಶ್ರೀರಾಮ ಶನಿವಾರ, ಭಾನುವಾರಗಳಲ್ಲಿ ಹಾಗೂ ಇತರ ರಜಾ ದಿನಗಳಲ್ಲಿ ನೇರವಾಗಿ ಅಲ್ಲಿಗೆ ಬಂದು ಬಿಡುತ್ತಿದ್ದರು. ಗೆಳೆಯ ಶ್ರೀರಾಮ ಬೆಂಗಳೂರಿನ ಬಯಲು ಸೀಮೆ ಹಳ್ಳಿ ಬ್ಯಾತದ ಕಡೆಯವರು. ಅವರಿಗೆ ಮಲೆನಾಡಿನ ಕಾಡು, ಕಾಡಿನ ಪ್ರಾಣಿಗಳು, ಶಿಕಾರಿ ಇತ್ಯಾದಿಗಳೆಲ್ಲ ಅಪರಿಚಿತವೆಂದೇ ಹೇಳಬಹುದು. ಎಂದೇ ಕಾಡಿನ ಬಗ್ಗೆ, ಅಲ್ಲಿನ ಪಶು ಪಕ್ಷಿಗಳ ಬಗ್ಗೆ, ಶಿಕಾರಿಯ ಬಗ್ಗೆ ನನಗಿದ್ದ ಆನುಷಂಗಿಕ ಆಸಕ್ತಿ ಅವರಿಗೆ ಇರಲು ಸಾಧ್ಯವಿರಲಿಲ್ಲ. ಆದರೆ ನಮಗಿದ್ದ ಒಂದು ಮುಖ್ಯ ಸಮಾನ ಆಸಕ್ತಿ ಎಂದರೆ ಮಾಂಸಾಹಾರ. 4 ದಿನ ತಿಳಿಸಾರು ಅನ್ನ ಊಟ ಮಾಡಿದರೆ ಸಾಕು, ಜಾತಿ ಕೆಟ್ಟು ಹೋದವರಂತೆ ಮಾತಾಡುತ್ತಿದ್ದೆವು. ಆದರೆ ಶ್ರೀರಾಮ ಕೆಲವು ವಿಷಯಗಳಲ್ಲಿ ನನಗಿಂತ ಮುಂದೆ ಹೋಗಿದ್ದರು. ಅವರಿಗೆ ಮಾಂಸ ಎಂದ ಮೇಲೆ ಮುಗಿಯಿತು ಎಂದೂ ಅದು ಯಾವುದರದೆಂದು ಕೇಳುವ ಗೋಜಿಗೆ ಹೋಗುತ್ತಿರಲಿಲ್ಲ. ಅದು ಯಾವುದಾದರೂ ಒಂದೇ ಎಂಬುದು ಅವರ ಸಿದ್ಧಾಂತ. ಕೆಲವು ಜಾತಿಯವರು ಕೆಲವು ಪ್ರಾಣಿಗಳ ಮಾಂಸ ತಿನ್ನುವುದು ನಿಷಿದ್ಧ ಎನ್ನುವ ಕಟ್ಟಳೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಈ ವಿಷಯದಲ್ಲಂತೂ ಕಟ್ಟ ಜಾತ್ಯತೀತ ಧೋರಣೆ ತಳೆದಿದ್ದರು. ತಾತ್ವಿಕವಾಗಿ ನಾನು ಇದನ್ನು ಸಂಪೂರ್ಣವಾಗಿ ಒಪ್ಪುತ್ತೇನಾದರೂ ಕೆಲವು ಪ್ರಾಣಿಗಳ ಮಾಂಸ ತಿನ್ನಲು ನನಗೆ ಒಳಗೆ ಅಸಹ್ಯವಾಗುತ್ತದೆ. ಆದರೆ ಶ್ರೀರಾಮ ಆಗಲ್ಲ. ಅವರ ಮಟ್ಟಿಗೆ ಪ್ರಶ್ನೆ ಇರುವುದು ಮಾಂಸ ತಿನ್ನಬೇಕೋ ಬೇಡವೋ ಎನ್ನುವುದಷ್ಟೇ. ತಿನ್ನಬಹುದು ಎಂದಾದ ಮೇಲೆ ಸರ್ವ ಚರಾಚರ ವಸ್ತುಗಳಲ್ಲಿಯೂ ಯಾವುದಾದರೂ ಆಗಬಹುದು. ಹಿಂದೂಗಳು ದನ ತಿನ್ನಬಾರದು, ಮುಸ್ಲಿಮರು ಹಂದಿ ತಿನ್ನಬಾರದು, ಇವುಗಳೆಲ್ಲ ಶ್ರೀರಾಮರ ಮಟ್ಟಿಗೆ ಒಂದು ಚೂರು ಅರ್ಥವಿಲ್ಲದ್ದು. ನಾವೆಲ್ಲ ಶ್ರೀರಾಮರ ಈ ಧೋರಣೆಯನ್ನು ತಾತ್ವಿಕವಾಗಿ ಸಂಪೂರ್ಣ ಒಪ್ಪಿದರೂ ಅವರ ಈ ಸರ್ವಭಕ್ಷಕ ಗುಣವನ್ನು ತಮಾಷೆ ಮಾಡುತ್ತಿದ್ದೆವು. ಆದರೂ ಅವರು ಇವ್ಯಾವುದಕ್ಕೂ ಜಗ್ಗುತ್ತಿರಲಿಲ್ಲ. ಈಚೆಗೆ ಶ್ರೀರಾಮರ ಈ ಧೋರಣೆಯನ್ನು ಒಪ್ಪಿ ಅವರ ಅನುಯಾಯಿಗಳಾಗಿ ಕಡಿದಾಳು ದಯಾನಂದ, ಗಾಂಗೇಯ ಮುಂತಾದ ಅನೇಕ ಶಿಷ್ಯರು ರೂಪುಗೊಂಡಿದ್ದರು. ಅವರ ಸಿದ್ಧಾಂತವನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಇಷ್ಟೇ: 2 ಕಾಲಿನದರಲ್ಲಿ ಮನುಷ್ಯ, 4 ಕಾಲಿನದರಲ್ಲಿ ಕುರ್ಚಿ, ಮೇಜು, ಮಂಚ. ಇಷ್ಟನ್ನು ಬಿಟ್ಟು ಮಿಕ್ಕ ಯಾವುದನ್ನು ಬೇಕಾದರೂ ಮನುಷ್ಯ ತಿನ್ನಬಹುದು. ಈ ಶ್ರೀರಾಮ ಪಂಥಿಗಳು ಶ್ರೀರಾಮ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಪಶು ಪಕ್ಷಿಗಳನ್ನಲ್ಲದೆ ಕ್ರಿಮಿಕೀಟಗಳಲ್ಲೂ ಯಾವುದು ರುಚಿ ಎನ್ನುವ ಸಂಶೋಧನೆಯಲ್ಲಿ ತೊಡಗಿದ್ದಾರೆ. ಅಂತೂ ಜಾತ್ಯತೀತ ಭಾರತವನ್ನು ರೂಪಿಸುವಲ್ಲಿ ಶ್ರೀರಾಮರು ಗಣನೀಯ ಪಾತ್ರ ವಹಿಸಿದ್ದಾರೆಂದು ನಿಸ್ಸಂಶಯವಾಗಿ ಹೇಳಬಹುದು. ಪ್ರತಿ ಸಾರಿ ಶೃಂಗೇರಿಯಿಂದ ಶ್ರೀರಾಮ ಬಂದಾಗ ಏನ್ರಿ ಶೃಂಗೇರಿ ಸಮಾಚಾರ ಎಂದು ನಾನು ಕೇಳಿದ ಕೂಡಲೇ ಶೃಂಗೇರಿಯ ಬ್ರಾಹ್ಮಣ ಸಮುದಾಯವನ್ನು, ಅವರ ತಿಳಿಸಾರು ಅನ್ನದ ಪುಳ್ಚಾರಿ ಊಟವನ್ನು ಮನಸಾರೆ ದೂಷಿಸಿ ನಾಲಿಗೆ ರುಚಿಯೆಲ್ಲ ಎಕ್ಕುಟ್ಟು ಹೋಗಿದೆ, ಊಟದಲ್ಲಿ ಸ್ವಾರಸ್ಯವೇ ಕಾಣುತ್ತಿಲ್ಲ, ಅವರ ಬೇಳೆ ತೋವೆ ತಿಂದು ಹೊಟ್ಟೆಯೊಳಗೆ ಗ್ಯಾಸ್ ತುಂಬಿ ಬಲೂನ್ ಆಗಿ ಹೋಗಿದೆ, ಒಟ್ಟಿನಲ್ಲಿ ಜೀವನದ ಬಗ್ಗೆ ಜಿಗುಪ್ಸೆ ಶುರುವಾಗಿದೆ ಎಂದು ಹೇಳುತ್ತಿದ್ದರು. ಪುಳ್ಚಾರಿ ಊಟವನ್ನು ತಮ್ಮ ಕೊಲೆಯ ಸಂಚು ಎನ್ನುವಂತೆ ವರ್ಣಿಸುತ್ತಿದ್ದರು. ಇದು ನಾವು ಶಿಕಾರಿ ಹೊರಡುವ ಮೊದಲು ರೂಪಿಸುತ್ತಿದ್ದ ಮುನ್ನುಡಿ. ಕೂಡಲೇ ಕಾಡಿಗೆ ಹೋಗಿ ಶಿಕಾರಿ ಮಾಡಬೇಕಾದ ತುರ್ತು ಪರಿಸ್ಥಿತಿಯನ್ನು ನಮಗೆ ನಾವೇ ಆರೋಪಿಸಿಕೊಳ್ಳಲು
ಮಾಡುತ್ತಿದ್ದ ನಾಟಕ. ನನ್ನ ಮತ್ತು ಶ್ರೀರಾಮರ ರಜಾದಿನಗಳ ದಿನಚರಿ ಎಷ್ಟೊಂದು ಕರಾರುವಕ್ಕಾಗಿ ನಡೆಯುತ್ತಿತ್ತೆಂದರೆ ಕಿವಿಗೂ ಇದು ಚೆನ್ನಾಗಿ ಮನದಟ್ಟಾಗಿ ಶೃಂಗೇರಿಯಿಂದ ಶ್ರೀರಾಮ ಆಗಮಿಸಿದ ಕೂಡಲೇ ಶಿಕಾರಿ ಹೊರಡಲು ಸಿದ್ಧವಾಗಿ ಗಂಟಲು ಹರಿಯುವಂತೆ ಕೂಗುತ್ತಾ ಸರಪಳಿ ಕಿತ್ತುಕೊಳ್ಳುವಂತೆ ಜಗ್ಗುತ್ತಿತ್ತು. ಶ್ರೀರಾಮ್ಗೆ ಕಾಡು ತಿರುಗುವುದರಲ್ಲಾಗಲಿ ಮುಳ್ಳು ತರಚಿಸಿಕೊಂಡು ಕಾಡು ನುಗ್ಗುವುದಕ್ಕಾಗಲಿ ಅಂತ ಆಸಕ್ತಿ ಏನೂ ಇರಲಿಲ್ಲ. ಅವರಿಗೆ ಕೋವಿ ಹಿಡಿಯುವುದಕ್ಕೂ ಬರುತ್ತಿರಲಿಲ್ಲ. ವಾಸು ಅವರ ತೋಟಕ್ಕೆ ದಾಳಿ ಇಡುತ್ತಿದ್ದ ಮಂಗಗಳನ್ನು ಓಡಿಸಲು ನಲ್ಲಿ ಪೈಪಿನ ತುಂಡಿನಲ್ಲಿ ದಡಾಕಿ ಮಾಡಿಟ್ಟಿದ್ದರು. ಅದರೊಳಗೆ ದಡಾಕಿ ಮದ್ದು ಹಾಕಿ ಸಲಾಕೆಯಿಂದ ಕುಟ್ಟಿದರೆ ಸಾಕು, ಕಿವಿ ಗಡಚಿಕ್ಕುವಂತಹ ಆಸ್ಫೋಟನೆ ಆಗುತ್ತಿತ್ತು. ಕಿವಿ ಜೊತೆ ಹೊರಟಾಗ ಶ್ರೀರಾಮ್ ಕೈಯಲ್ಲಿ ಇರುತ್ತಿದ್ದ ಆಯುಧ ಇದು. ಪ್ರಾಣಿಗಳನ್ನು ಸಂಹರಿಸಲಾಗದಿದ್ದರೂ ಇದನ್ನು ಆಸ್ಫೋಟಿಸಿ ಆತ್ಮರಕ್ಷಣೆಯನ್ನಾದರೂ ಮಾಡಿಕೊಳ್ಳಬಹುದೆಂದು ಅವರ ನಂಬಿಕೆ. ಕಾಡಿನಲ್ಲಿ ಶ್ರೀರಾಮ್ ಕೆಲಸ ಎಂದರೆ ಕಿವಿಯನ್ನು ಹಿಂಬಾಲಿಸಿ ಅದಕ್ಕೆ ಬೆಂಬಲ ಮತ್ತು ಪ್ರೋತ್ಸಾಹ ಕೊಡುವುದು. ಕಾಡಿನ ದಟ್ಟಣೆಯಲ್ಲಿ ಅದು ಪ್ರಾಣಿಗಳನ್ನು ತಡೆದುಕೊಂಡು ಬೊಗಳಲಾರಂಭಿಸಿದಾಗ ಅವರು ಹಿಂದಿನಿಂದ ದಡಾರೆಂದು ದಡಕ್ಕೆ ಆಸ್ಫೋಟಿಸಿ ಚೂ ಚೂ ಎಂದು ಬೊಬ್ಬೆ ಮಾಡಿ ಕಿವಿಯನ್ನು ಪ್ರೋತ್ಸಾಹಿಸುತ್ತಿದ್ದರು. ಅದರ ಸದ್ದನ್ನು ಕೋವಿಯ ಸದ್ದೆಂದೇ ತಿಳಿದ ಪ್ರಾಣಿಗಳು ನೆಗೆದು ದಿಕ್ಕಾಪಾಲಾಗಿ ಓಡುತ್ತಿದ್ದವು. ಕೆಲವು ನನ್ನತ್ತ ಓಡಿ ಬರುತ್ತಿದ್ದವು, ಕೆಲವು ಶ್ರೀರಾಮ್ ಕಡೆಯೇ ನುಗ್ಗಿ ಓಡಿದ್ದೂ ಉಂಟು. ಹಾಗೇನಾದರೂ ಅವರ ಕಣ್ಣಿಗೆ ಕಂಡು ಓಡಿ ಹೋದರೆ ಆಗ ಶ್ರೀರಾಮ್ ಕೋಪ ನೋಡಬೇಕು. ಸರಿಯಾದ ದಿಕ್ಕಿನಲ್ಲಿ ಅದನ್ನು ಓಡಿಸಲ್ಲವೆಂದು ಕಿವಿಗೆ ಬೈಯುತ್ತಾ ಕೋಪ ಇಳಿಯುವವರೆಗೂ ಮರದ ನೆರಳಿನಲ್ಲಿ ಕುಳಿತು ಸುಧಾರಿಸಿಕೊಳ್ಳುತ್ತಿದ್ದರು. ಸಾಧಾರಣವಾಗಿ ನಮಗೆ ಸಿಗುತ್ತಿದ್ದುದು ಆಗ ಅಸಂಖ್ಯಾತವಾಗಿದ್ದ ಕಾಡು ಕೋಳಿಗಳು, ಒಮ್ಮೊಮ್ಮೆ ಕಾಡು ಕುರಿ, ಮೊಲ ಇತ್ಯಾದಿ. ಅಪರೂಪಕ್ಕೆ ಕಾಡು ಹಂದಿ. ನಾವು 3 ಜನರಾದ್ದರಿಂದ ಕಾಡು ಹಂದಿ ಹೊಡೆಯುವುದು ನಮಗೆ ತುಂಬ ಕಷ್ಟವಾಗುತ್ತಿತ್ತು. ನಾಯಿಯನ್ನು ಶ್ರೀರಾಮನ್ನು ಕೊಂಚವೂ ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಗುರುಗುಟ್ಟುತ್ತಾ ಹಂದಿಗಳು ಎಷ್ಟೋ ಸಾರಿ ಶ್ರೀರಾಮ್ ಕಾಲ ಬಳೆಯನ್ನು ನುಗ್ಗಿ ಓಡಿ ಹೋಗಿವೆ. 25 ವರ್ಷಗಳ ತರುವಾಯ ಈಗ ಅದನ್ನು ಜ್ಞಾಪಿಸಿದರೂ ಎಷ್ಟೊಂದು ಕೆಜಿ ಮಾಂಸ ಅವತ್ತು ಕೈತಪ್ಪಿ ಹೋಯಿತು ಎಂದು ನಿಟ್ಟುಸಿರು ಬಿಡುತ್ತಾ ಶ್ರೀರಾಮ್ ಶೋಕ ಸೂಚಕ ಮೌನ ಆಚರಿಸುತ್ತಾರೆ. ಒಂದು ದಿನ ಭಾನುವಾರ ಬೆಳಗ್ಗೆ ನಾನು, ಕಿವಿ, ಶ್ರೀರಾಮ್ ಕೋವಿಯನ್ನು ದಡಾಕಿಯನ್ನು ಹಿಡಿದು ಹೊರಟೆವು. ಒಂಬಣ್ಣದ ಬಿಸಿಲಿನಲ್ಲಿ ಹರಟೆ ಹೊಡೆಯುತ್ತಾ ಬೆಟ್ಟ ಗುಡ್ಡಗಳನ್ನು ಏರಿಳಿಯುತ್ತಾ ಕುದುರೆಗುಂಡಿ ತೋಟದ ಬಳಿ ಇದ್ದ ಕಾಡಿನ ಕಡೆಗೆ ಹೊರಟೆವು. ತಾರೆ ಮರಗಳು ಹೂ ಬಿಡುವ ಕಾಲವಾದ್ದರಿಂದ ಇಡೀ ಪರಿಸರವೆಲ್ಲ ಮತ್ತು ಹಿಡಿಸುವಂಥ ಜೇನಿನ ವಾಸನೆಯಿಂದ ತುಂಬಿ ಹೋಗಿತ್ತು. ಕುದುರೆಗುಂಡಿ ಬಳಿಯ 2 ಬೆಟ್ಟಗಳ ನಡುವೆ ಕಾಡಿನಲ್ಲಿ ಚಿಕ್ಕ ಹಳ್ಳವೊಂದು ಹರಿಯುತ್ತದೆ. ಹಳ್ಳದ ತೇವಕ್ಕೆ ಅದರ ಇಕ್ಕೆಲಗಳಲ್ಲೂ ದಟ್ಟವಾದ ಕಾಡು ಬೆಳೆದಿತ್ತು. ಬೇಸಿಗೆಯಲ್ಲಿ ಈ ಜಾಗದಲ್ಲಿ ಯಾವಾದರೂ ಕಾಡು ಪ್ರಾಣಿಗಳು ಇದ್ದೇ ಇರುತ್ತಿದ್ದವು. ಶ್ರೀರಾಮ ಆ ಕಾಡಿನ ಒಂದು ತುದಿಯಿಂದ ಕಿವಿ ಬಿಟ್ಟುಕೊಂಡು ದಡಾಕಿ ಸದ್ದು ಮಾಡುತ್ತಾ ಪ್ರಾಣಿಗಳನ್ನು ಓಡಿಸುತ್ತಿದ್ದರು. ನಾನು ಇನ್ನೊಂದು ತುದಿಯಲ್ಲಿ ಕೋವಿ ಹಿಡಿದು ನಿಲ್ಲುತ್ತಿದ್ದೆ. ಯಾವುದಾದರೂ ಗ್ರಹಚಾರ ಕೆಟ್ಟ ಪ್ರಾಣಿಗಳು ನಾನಿದ್ದಲ್ಲಿಗೆ ಓಡಿ ಬಂದರೆ ನಾನು ಹೊಡೆಯುತ್ತಿದ್ದೆ. ನಮ್ಮ ವ್ಯೂಹಕ್ಕೆ ವ್ಯತಿರಿಕ್ತವಾಗಿ ಪ್ರಾಣಿಗಳು ಎತ್ತಲೋ ಓಡಿ ಹೋಗುತ್ತಿದ್ದುದೇ ಹೆಚ್ಚು. ಕೆಲವು ವೇಳೆ ಕಿವಿ ಅತ್ಯುತ್ಸಾಹದಿಂದ ನಾವು ಆ ಜಾಗ ತಲುಪುವ ಮೊದಲೇ ನುಗ್ಗಿ ಪ್ರಾಣಿಗಳನ್ನು ಎತ್ತೆತ್ತಲು ಓಡಿಸಿಬಿಡುತ್ತಿತ್ತು. ಅವತ್ತು ಯಥಾ ಪ್ರಕಾರ ಶ್ರೀರಾಮ ದಡಾಕಿ ಸದ್ದು ಮಾಡುತ್ತಾ ಹಟ್ಟಿಕೊಂಡು ಬಂದರು. ನಮ್ಮ ದುರ್ದೈವಕ್ಕೆ ಆ ಕಾಡಿನಲ್ಲಿ ಯಾವ ಪ್ರಾಣಿಯೂ ಕಾಣಲಿಲ್ಲ. ಶ್ರೀರಾಮ, ಕಿವಿ ಇಬ್ಬರು ಕೂಗಿಕೊಂಡು ಹಟ್ಟಿ ಸುಸ್ತಾದರು. ಹೊತ್ತು ಮೇಲೇರಿ ನೆತ್ತಿಯ ಮೇಲೆ ಸೂರ್ಯ ಉರಿಯತೊಡಗಿದ್ದರಿಂದ ಬಿಸಿಲು ನಾವು ಹೊರಟಾಗ ಇದ್ದ ಆಕರ್ಷಣೆ ಕಳೆದುಕೊಂಡಿತ್ತು. ಸೆಕೆ ತಡೆಯಲಾರದೆ ಸುಸ್ತಾದ ಕಿವಿ ಹಳ್ಳದ ಕೆಸರಿನಲ್ಲಿ ಬಿದ್ದು ಹೊರಳಾಡಿ ಮೈಯೆಲ್ಲ ಕೆಸರು ಹಚ್ಚಿಕೊಂಡು ಹಂದಿ ಮರಿಯ ಹಾಗೆ ಕಾಣುತ್ತಿತ್ತು. ಒಂದು ಮಾರು ನಾಲಿಗೆ ಹೊರಬಿಟ್ಟುಕೊಂಡು ಏದುಸಿರು ಬಿಡುತ್ತಿದ್ದ ಅದರೊಟ್ಟಿಗೆ ಶ್ರೀರಾಮ ನಾನು ನಿಂತಲ್ಲಿಗೆ ಬಂದರು. ಶಿಕಾರಿ ಯಾಕೋ ಬಿಕಾರಿ ಆಗೋ ಹಂಗೆ ಕಾಣ್ತಾ ಇದೆಯಲ್ಲ ಎಂದರು. ಇಲ್ಲಿ ಪ್ರಾಣಿ ಇಲ್ಲ ಅಂದರೆ ಏನ್ರಿ, ನೀವು ಸರಿಯಾಗಿ ಗಲಾಟೆ ಮಾಡಿ ಓಡಿಸಲಿಲ್ಲ ಕಾಣ್ತದೆ ಎಂದೆ.
ನಿಮಗೇನು ಸಾರ್, ಇಲ್ಲಿ ನೆರಳಲ್ಲಿ ತಣ್ಣಗೆ ನಿಂತಿರ್ತೀರಿ, ಅಲ್ಲಿ ಮುಳ್ಳು ತರಚಿಕೊಂಡು ಕಾಡು ನುಗ್ಗಿ ಕೂಗುತ್ತಾ ಬರಬೇಕಾದ್ರೆ ನಮಗೆ ಪ್ರಾಣಕ್ಕೆ ಬರುತ್ತದೆ. ಬಿಸಿಲು ಬೇರೆ. ಈ ಥರ ಬಾಯಾರಿಕೆಗೆ ನೀರು ಕುಡಿಯೋಣ ಅಂದರೆ ಕಿವಿ ಹೋಗಿ ನೀರಿಗೆ ಬಿದ್ದು ಹಳ್ಳದ ನೀರೆಲ್ಲ ಕೆಸರಾಗಿದೆ ಎಂದು ಶ್ರೀರಾಮ ತಮ್ಮ ಕಷ್ಟ ಕಾರ್ಪಣ್ಯಗಳ ಪಟ್ಟಿ ಕೊಟ್ಟರು. ಅಲ್ಲಿಂದ ಮುಂದೆ ಗುಡ್ಡದ ಮೇಲಿನ ಕಾಡಿನ ಕಡೆಗೆ ಹೊರಟೆವು. ವಾಟೆ ಬಿದಿರು ದಟ್ಟವಾಗಿ ಬೆಳೆದಿದ್ದ ಈ ಕಾಡಿನಲ್ಲಿ ಕಾಡು ಕೋಳಿಗಳು, ಚಿಟ್ಟು ಕೋಳಿಗಳು ಬೇಕಾದಷ್ಟು ಇರುತ್ತಿದ್ದವು. ಆದರೆ ಅವತ್ತು ಮಧ್ಯಾಹ್ನದ ಬಿಸಿಲಿನ ಬೇಗೆಗೋ ಏನೋ ಕೋಳಿ ಇರಲಿ ಒಂದು ಓತಿಕ್ಯಾತ ಸಹ ಮುಖ ಹಾಕಲಿಲ್ಲ. ಗುಡ್ಡದ ಏರು ತಗ್ಗುಗಳಲ್ಲಿ ಸುತ್ತಿ ಸುತ್ತಿ ಸುಸ್ತಾದ ನಮಗೆ ನಾನ್ ವೆಜಿಟೇರಿಯನ್ ಊಟದ ಬಗ್ಗೆ ಆಸಕ್ತಿ ಇಂಗತೊಡಗಿತು. ಗುಡ್ಡದ ನೆತ್ತಿಯ ಕಲ್ಲುಗಳೆಲ್ಲ ಕೆಂಡದಷ್ಟು ಬಿಸಿಯಾಗಿದ್ದವು. ವಾಟೆ ಬೊಂಬಿನ ಬಲೆ ನೆರಳಿನಲ್ಲಿ ಕುಳಿತು ಸುಧಾರಿಸಿಕೊಳ್ಳಲು ಒಳ್ಳೆ ಜಾಗ ಇರಲಿಲ್ಲ. ಸುಮ್ಮನೆ ಹೋಗಿ ದುಡ್ಡು ಕೊಟ್ಟು 1 kg ಮಟನ್ ತರೋಣ ನಡ್ರಿ, ಶಿಕಾರಿಗೆ ಬೆಂಕಿ ಹಾಕ ಎಂದು ಶ್ರೀರಾಮ ಹಿಂದಿರುಗುವ ನಿರ್ಧಾರಕ್ಕೆ ಬಂದರು. ದೊಡ್ಡದಾಗಿ ಶಿಕಾರಿಗೆ ಅಂತ ಬಂದು ಖಾಲಿ ಕೈಲಿ ಹೋದರೆ ಮರ್ಯಾದೆ ಹೋಗ್ತದಲ್ರಿ ಎಂದೆ. ಇದರಲ್ಲೆಲ್ಲ ಏನು ಮರ್ಯಾದೆ? ಈ ಕಾಡಲ್ಲಿ ಏನೂ ಇಲ್ಲದಿದ್ದರೆ ನಾವೇನು ಮಾಡೋದಕ್ಕೆ ಆಗುತ್ತೆ? ನಾವು ಶಿಕಾರಿ ಮಾಡೇ ವಾಪಸ್ ಹೋಗ್ತೀವಿ ಅಂತ ಯಾರಿಗೇನು ಬರೆದು ಕೊಟ್ಟಿಲ್ವಲ್ಲ ಎಂದು ಹೇಗಾದರೂ ಹಿಂದಿರುಗಲು ವಾದ ಆರಂಭಿಸಿದರು ಶ್ರೀರಾಮ್ ನಡವಳಿಕೆ ನನಗೆ ಚೆನ್ನಾಗಿ ಗೊತ್ತಿತ್ತು. ಕೊಂಚ ಸುಸ್ತಾದರೂ ಸಂಪೂರ್ಣ ಉತ್ಸಾಹ ಕಳೆದುಕೊಂಡು ನೆಲ ಹಿಡಿದು ಬಿಡುತ್ತಿದ್ದರು. ಹಿಂದಿರುಗದೆ ವಿಧಿಯೇ ಇರಲಿಲ್ಲ. ಮನೆ ಕಡೆಗೆ ಹಿಂದಿರುಗುವಷ್ಟು ತ್ರಾಣ ಸಹ ನಮ್ಮಲ್ಲಿ ಇರಲಿಲ್ಲ. ಶಿಕಾರಿ ಹಣೆ ಬರಹವೇ ಹೀಗೆ. ಹೋಗುವಾಗ ಇರುವ ಉತ್ಸಾಹ ಬರುವಾಗ ಮಾಯವಾಗಿರುತ್ತದೆ. ಎದುರಿನ ದಾರಿಯ ಸಣ್ಣ ಸಣ್ಣ ಏರು ತಗ್ಗುಗಳೆಲ್ಲ ಜಯಿಸಲು ಅಸಾಧ್ಯವಾದ ಸವಾಲುಗಳಂತೆ ಕಾಣುತ್ತವೆ. ಕಾಡಿನ ಎಮ್ಮರಗಳಾಗಲಿ, ಹೂವಿನ ವಾಸನೆಯಾಗಲಿ, ಹಕ್ಕಿಗಳ ಇಂಚರವಾಗಲಿ ಮನಸ್ಸಿನಲ್ಲಿ ದಾಖಲಾಗುತ್ತಿರಲಿಲ್ಲ. ಇಳಿಜಾರಿನಲ್ಲಿ ಸುಮ್ಮನೆ ಕಾಲೆತ್ತಿ ಹಾಕುತ್ತಾ ತಂತಾನೆ ಎನ್ನುವಂತೆ ಮನೆ ಕಡೆಗೆ ಸಾಗತೊಡಗಿದವು. ಶ್ರೀರಾಮ ತಮ್ಮ ದುಸ್ಥಿತಿಯನ್ನು ನನಗೆ ಮನವರಿಕೆ ಮಾಡಿಕೊಳ್ಳಲೋ ಏನೋ ಆಗಾಗ ಕೊಂಟುತ್ತಿದ್ದರು. ಕೇಳಿದರೆ ಮುಳ್ಳು ಚುಚ್ಚಿದೆ ಎಂದು ಹೇಳಿದರು. ಅವರಿಗೆ ಚುರುಕಾಗಿ ನಡೆಯಲು ಉತ್ಸಾಹ ಬರಲೆಂದು ಬೇಗ ಬೇಗ ನಡೆಯಿರಿ, ಒತ್ತಾದರೆ ಮಾಂಸದಂಗಡಿಯವನು ಬಾಗಿಲು ಹಾಕಿಬಿಡುತ್ತಾನೆ ಎಂದೆ. ಶ್ರೀರಾಮ್ ಕಾಲುಗಳಿಗೆ ಈ ಹೇಳಿಕೆಯಿಂದಲೂ ಚೈತನ್ಯ ಬರುವಂತೆ ಕಾಣಲಿಲ್ಲ. ಸುಮಾರು ಅರ್ಧ ದಾರಿ ಬಂದಿದ್ದೇವೆ. ಕಿವಿ ನಮ್ಮೊಡನೆ ಬರುತ್ತಾ ಇದ್ದಕ್ಕಿದ್ದಂತೆ ವಾಸನೆ ಹಿಡಿಯುತ್ತಾ ಕಾಡಿನೊಳಗೆ ನುಗ್ಗಿತು. ಕೊಂಚ ಹೊತ್ತಿನೊಳಗೆ ಪೊದೆಯೊಂದರ ಬಳಿ ಅದು ಬೊಗಳಿದ್ದು ಕೇಳಿಸಿತು. ಒಣಗಿದ ತರಗೆಲೆಯಷ್ಟು ಸುಸ್ತಾಗಿದ್ದ ಶ್ರೀರಾಮ್ಗೆ ಅದು ಬೊಗಳಿದ್ದು ಯಾವ ಉತ್ಸಾಹವನ್ನೂ ಪ್ರಚೋದಿಸಲಿಲ್ಲ. ಸುಮ್ಮನೆ ನನ್ನ ಮುಖ ನೋಡಿದರು. ಅಷ್ಟರಲ್ಲಿ ಗುರುಗುಟ್ಟುತ್ತಾ 3 ಹಂದಿಗಳು ಕಿವಿಗೆ ಬೆದರಿಸಿ ಒಂದು ಪೊದೆಯಿಂದ ಇನ್ನೊಂದು ಪೊದೆಗೆ ನುಗ್ಗಿದವು. ಎಷ್ಟೇ ಸುಸ್ತಾಗಿರಲಿ, ಕೋವಿ ಹಿಡಿದವರಿಗೆ ಶಿಕಾರಿ ಕಣ್ಣಿಗೆ ಕಂಡಾಗಲೂ ಸುಮ್ಮನಿರಲು ಸಾಧ್ಯವೇ? ನನ್ನ ನಿರಾಸಕ್ತಿ ಇದ್ದಕ್ಕಿದ್ದಂತೆ ಮಾಯವಾಗಿ ಕೋವಿ ಸಿದ್ಧ ಮಾಡಿಕೊಂಡು ಒಂದೇ ಉಸಿರಿಗೆ ಪೊದೆಗಳನ್ನು ಬಳಸಿ ಆಚೆ ಮಗ್ಗುಲಿಗೆ ಓಡಿದೆ. ಕಿವಿ ಯಾವುದೋ ಹಂದಿಯನ್ನು ಬೆನ್ನಟ್ಟಿ ಬೊಗಳುತ್ತಾ ಕಾಡಿನೊಳಗೆ ಗಲಾಟೆ ಮಾಡುತ್ತಿತ್ತು. ಕೊಂಚ ಹೊತ್ತು ಪೊದೆಯ ಆಚೆ ಮಗ್ಗುಲಲ್ಲಿ ಕಾದೆ. ಆದರೆ ಯಾವ ಹಂದಿಯೂ ನಾನು ನಿಂತ ಕಡೆಗೆ ಬರಲಿಲ್ಲ. ಕಿವಿ ಬೊಗಳುವುದು ಮಾತ್ರ ಕೇಳುತ್ತಿತ್ತು. ಹೀಗಲ್ಲದಿದ್ದರೆ ಇನ್ನೊಂದು ನಿಮಿಷಕ್ಕೆ ಹಂದಿ ನುಗ್ಗಿಯೇ ನುಗ್ಗುತ್ತದೆ ಎಂದು ಊಹಿಸಿ ನಿಂತೇ ಇದ್ದೆ. ಅಷ್ಟರಲ್ಲಿ ಕಿವಿಯ ಗಲಾಟೆಯನ್ನು ಮೀರಿ ಶ್ರೀರಾಮ್ ಕೂಗುತ್ತಿದ್ದುದು ಕೇಳಿಸಿತು. ಬನ್ನಿ ಬನ್ನಿ, ಇಲ್ಲೇ ಇದೆ ಹಂದಿ ಎಂದು ತಾರಸ್ವರದಲ್ಲಿ ನನ್ನನ್ನು ಕರೆಯುತ್ತಿದ್ದರು. ಹಂದಿ ಶ್ರೀರಾಮ್ ಕಣ್ಣಿಗೆ ಕಾಣುವಂತೆ ನಿಂತಿದ್ದರೆ ಅವರ ಬೊಬ್ಬೆಗೆ ಖಂಡಿತ ಅದು ಅಲ್ಲಿಂದ ಕಾಲು ಕೀಳುತ್ತದೆ ಎಂದು ಊಹಿಸಿ ನಾನು ನಿಂತಲ್ಲಿಂದಲೇ ಕೂಗಬೇಡಿ, ಅಲ್ಲಾಡದೆ ನಿಂತುಕೊಳ್ಳಿ ಎಂದು ಕೂಗಿ ಅವರು ನಿಂತಿದ್ದತ್ತ ಹೊರಟೆ. ಅವರ ಬಳಿಗೆ ಹೋಗುವವರೆಗೂ ಕಾಡು ಹಂದಿ ಅಲ್ಲೇ ನಿಂತಿರುತ್ತದೆ ಎಂದು ನನಗಂತೂ ನಂಬಿಕೆ ಇರಲಿಲ್ಲ. ಸುಸ್ತಾಗಿದ್ದ ನಾನು ನಿಧಾನಕ್ಕೆ ನಡೆದು ಹೋದೆ. ಶ್ರೀರಾಮ್ ನನ್ನ ಕಣ್ಣಿಗೆ ಬಿದ್ದಾಗ ಶಿಲಾಮೂರ್ತಿಯಂತೆ ಬಾಯಿ ಬಿಗಿ ಹಿಡಿದು ಅಲ್ಲಾಡದೆ ನಿಂತಿದ್ದರು. ನಾನು ಸದ್ದು ಮಾಡದೆ ಸಂಜ್ಞೆಯಲ್ಲೇ ಎಲ್ಲಿ ಎನ್ನುವಂತೆ ತಲೆಯಾಡಿಸಿದೆ. ಉಸಿರು ಬಿಗಿ ಹಿಡಿದು ಅಲ್ಲಾಡದೆ ನಿಂತಿದ್ದ ಶ್ರೀರಾಮ್ ಕಣ್ಣುಗಳನ್ನು ಹೊರಳಿಸುತ್ತಾ ಎಡಕ್ಕೆ ಸೂಚಿಸಿದರು.
ಎಡಗಡೆ ಅಂತ ಪೊದೆಗಳ ದಟ್ಟಣೆ ಏನೂ ಇರಲಿಲ್ಲ. ಎಷ್ಟು ಕಣ್ಣಲ್ಲಿ ಕಣ್ಣಿಟ್ಟು ವಿವರವಾಗಿ ನೋಡಿದರೂ ಖಾಲಿ ಜಾಗದ ಹೊರತು ಮತ್ತೇನೂ ಕಾಣಲಿಲ್ಲ. ಮತ್ತೆ ಪ್ರಶ್ನಿಸುವಂತೆ ಶ್ರೀರಾಮ್ ಕಡೆ ನೋಡಿದೆ ಮತ್ತು ಎಡಕ್ಕೆ ಕಣ್ಣು ಹೊರಳಿಸುವುದನ್ನು ಅವರು ಮುಂದುವರಿಸಿದರು. ಎಷ್ಟು ನೋಡಿದರೂ ಹಂದಿ ಅಂತ ದೊಡ್ಡ ಪ್ರಾಣಿ ನನ್ನ ಕಣ್ಣಿಗೆ ಬೀಳಬಾರದೆ. ಮೌನ ಮುರಿದು ಅನಿವಾರ್ಯವಾಗಿ ಕೇಳಿದೆ, ಎಲ್ರಿ, ಏನು ಕಾಣೋದಿಲ್ವಲ್ಲ ಎಂದೆ. ಶ್ರೀರಾಮ್ ಸಹನೆ ಮೀರಿತ್ತು. ಇಲ್ಲಿ ನೋಡ್ರಿ, ಇಲ್ಲಿ ಎಂದು ಕಾಲ ಬುಡಕ್ಕೆ ಕೈ ತೋರಿಸ್ತಾ ಕೂಗಿದರು. ನಾನು ಕಾಡು ಪ್ರಾಣಿಯನ್ನು ಅವರಿಗೆ ಅಷ್ಟೊಂದು ಸಮೀಪದಲ್ಲಿ ಖಂಡಿತ ನಿರೀಕ್ಷಿಸಿರಲಿಲ್ಲ. ಅದಕ್ಕೆ ಅವರು ಕಣ್ಣು ಹೊರಳಿಸಿದತ್ತ ಕೊಂಚ ದೂರಕ್ಕೆ ಕಾಡಿನ ಪೊದೆಗಳನ್ನು ನೋಡಿದ್ದು. ಈಗ ಶ್ರೀರಾಮ ಕಾಲು ಬುಡಕ್ಕೆ ಬೆಟ್ಟು ಮಾಡಿ ತೋರಿಸುತ್ತಿದ್ದಾರೆ. ನೋಡಿದರೆ ಸಾಧಾರಣ ಗಾತ್ರದ ಹಂದಿಯೊಂದು ಅವರ ಕಾಲಿನಿಂದ 2 ಮಾರು ದೂರದಲ್ಲಿ ನೆಲಕ್ಕೆ ಕೌಚಿ ಶ್ರೀರಾಮ್ ಮೇಲೆ ಇನ್ನೇನು ನೆಗೆಯುವ ಭಂಗಿಯಲ್ಲಿ ಕುಳಿತಿದೆ. ಶ್ರೀರಾಮ್ಗೆ ಅಪಾಯವಾಗದಂತೆ ಹಂದಿಗೆ ಗುಂಡು ಹೊಡೆಯುವುದು ನಾನು ನಿಂತಿದ್ದ ನೇರಕ್ಕೆ ಕೊಂಚ ಕಷ್ಟವಾಗಿತ್ತು. ಅದಕ್ಕೆ 2 ಹೆಜ್ಜೆ ಬಲಕ್ಕೆ ಬಂದೆ. ಹಂದಿ ನನ್ನನ್ನು ನೋಡಿ ನೆಗೆದು ಓಡಲು ಶುರು ಮಾಡಿತು. ಆ ಸಮಯಕ್ಕೆ ನನ್ನ ಗುಂಡು ಹಾರಿತು. ಗುಂಡು ತಾಗಿತೋ ಇಲ್ಲವೋ ಗೊತ್ತಾಗಲಿಲ್ಲ. ಹಂದಿ ನಾಗಲೋಟದಲ್ಲಿ ಕಾಡಿನೊಳಗೆ ಪಲಾಯನ ಮಾಡಿತು. ಅದು ಶ್ರೀರಾಮ್ ಮೇಲೆ ಆಕ್ರಮಣ ಮಾಡಲೇನೂ ಬಂದಿರಲಿಲ್ಲ. ಹಠಾತ್ತಾಗಿ ಅದರ ದಾರಿಯಲ್ಲಿ ಶ್ರೀರಾಮ್ ಇದಿರಾದಿದ್ದರಿಂದ ಏನು ಮಾಡಬೇಕೆಂದು ತೋರದೆ ಹಾಗೆ ಕೌಚಿ ಕುಳಿತಿತ್ತು. ಅಷ್ಟು ಹತ್ತಿರ ಸಿಕ್ಕ ಹಂದಿಗೆ ಗುಂಡು ತಪ್ಪಿಸಿದರಲ್ಲ. ನನ್ನ ಕೈಯಲ್ಲಿ ದಡಾಕಿ ಬದಲು ಒಂದು ಕತ್ತಿ ಇದ್ದಿದ್ದರೆ ಅದನ್ನು ನಾನೇ ಮುಗಿಸಿಬಿಡುತ್ತಿದ್ದೆ ಎಂದು ಗುರಿ ತಪ್ಪಿದ ನನ್ನನ್ನು ಬೈದರು ಶ್ರೀರಾಮ್. ಒಂದೆರಡು ಕ್ಷಣದಲ್ಲಿ ಗುಂಡಿನ ಸದ್ದು ಕೇಳಿ ಕಿವಿ ಓಡಿ ಬಂದಿದ್ದೆ. ಹಂದಿ ವಾಸನೆ ಹಿಡಿದು ಅದು ಹೋದ ದಾರಿಯಲ್ಲೇ ತಲೆ ಬಗ್ಗಿಸಿ ವಾಸನೆ ಹಿಡಿಯುತ್ತಾ ಓಡಿ ಕ್ಷಣಾರ್ಧದಲ್ಲಿ ಕಾಡೊಳಗೆ ಮಾಯವಾಯಿತು. ನಮಗೇನು ಹಂದಿಯ ವಾಸನೆ ಹಿಡಿಯುವ ಸಾಮರ್ಥ್ಯ ಇರಲಿಲ್ಲ. ಹಾಗಾಗಿ ಹಂದಿಯನ್ನು ಹಿಂಬಾಲಿಸಲು ಕಿವಿಗಿದ್ದ ಉತ್ಸಾಹ ಸ್ಫೂರ್ತಿಗಳು ನಮಗಿರಲಿಲ್ಲ. ಮೊದಲೇ ಮೀರಿ ಸುಸ್ತಾಗಿತ್ತು. ಜೊತೆಗೆ ಸಿಕ್ಕಿದ ಶಿಕಾರಿ ಪರಾರಿಯಾಗಿ ಇನ್ನಷ್ಟು ನಿರುತ್ಸಾಹ. ಆದರೆ ಹಂದಿಯನ್ನು ಕಾಡೆಲ್ಲ ಹುಡುಕಿ ಕಿವಿ ಹಿಂದಿರುಗುವವರೆಗೂ ಕಾಯಬೇಕಲ್ಲ. ಹಂದಿ ಬಂದು ಪಕ್ಕನೆ ಅವರನ್ನು ನೋಡಿ ಕುಳಿತಿದ್ದು, ಎಲ್ಲಿ ಮೈಮೇಲೆ ನುಗ್ಗುತ್ತೋ ಎಂದು ಹೆದರಿದ್ದು ಇತ್ಯಾದಿಗಳನ್ನು ಶ್ರೀರಾಮ ಹೇಳತೊಡಗಿದರು. ಹಾಗಾಗಿ ಕಿವಿ ಹೆಸರು ಹಿಡಿದು ಕೂಗುತ್ತಾ ಕರೆಯುತ್ತಿದ್ದವು. ಹಸಿವು, ಬಾಯಾರಿಕೆ, ಸುಸ್ತು ಹೆಚ್ಚಾದಂತೆ ನಮ್ಮ ಅಸಹನೆಯೂ ಹೆಚ್ಚಿ ಕಿವಿಗೆ ಶಾಪ ಹಾಕಿದೆವು. ಅಂಥ ನಿರಾಶೆಯ ಪರಿಸ್ಥಿತಿಯಲ್ಲಿ ಗುಡ್ಡದ ಆಚೆ ಮಗ್ಗಲು ಇಳಿಜಾರಿನಲ್ಲಿ ಕುದುರೆ ಗುಂಡಿ ಕಾಪಿ ತೋಟದೊಳಗೆಲ್ಲೋ ಒಂದೇ ಸಮ ಕಿವಿ ಬೊಗಳುವುದು ಕೇಳಿಸಿತು. ಎಂದರೆ ಹಂದಿಯನ್ನು ಹಿಂಬಾಲಿಸಿ ಅಲ್ಲೆಲ್ಲೋ ತಡೆದುಕೊಂಡು ನಿಲ್ಲಿಸಿದೆ ಎಂದರ್ಥ. ನಮಗೆ ಸುಸ್ತಿನಲ್ಲಿ ಮನೆಗೆ ಹಿಂದಿರುಗುವಷ್ಟು ತ್ರಾಣ ಇರಲಿಲ್ಲ. ಇನ್ನು ಮತ್ತೆ ಗುಡ್ಡ ಹತ್ತಿ ಹಿಡಿದು ಅದು ಬೊಗಳುವಲ್ಲಿಗೆ ಹೋಗಲು ಸಾಧ್ಯವೇ? ಶ್ರೀರಾಮಂತೂ ನೀವು ಬೇಕಾದರೆ ಹೋಗಿ, ನಾನು ಬರೋದಿಲ್ಲ ಎಂದು ಕುಳಿತರು. ಆದರೆ ವಿಧಿಯೇ ಇರಲಿಲ್ಲ. ಹಂದಿ ಅಲ್ಲೆಲ್ಲಾದರೂ ಇದ್ದರೆ ನಾವು ಎಷ್ಟು ಹೊತ್ತು ಕಾದರೂ ಕಿವಿ ಹಿಂದಿರುಗುವುದೇ ಇಲ್ಲ. ಕೊನೆಗೂ ನಿರ್ಧಾರ ಮಾಡಿ ಬೆಟ್ಟ ಹೊತ್ತಂತೆ ಕೋವಿಯನ್ನು ದಡಾಕಿಯನ್ನು ಹೊತ್ತುಕೊಂಡು ಇಬ್ಬರೂ ಕಾಲೆಳೆಯುತ್ತಾ ಹೊರಟೆವು. ಕೇವಲ ಇಚ್ಛಾಬಲದಿಂದಲೇ ನಾವು ನಡೆಯುತ್ತಿದ್ದೆವು. ಅದು ಬೊಗಳುವಲ್ಲಿಗೆ ಬೆಟ್ಟ ಇಳಿದು ಹತ್ತಿ ತಲುಪುವಷ್ಟರಲ್ಲಿ ಅರ್ಧ ಜೀವ ಆಗಿದ್ದೆವು. ಕಿವಿ ಕಾಫಿ ತೋಟದಲ್ಲಿ ಕಾಫಿ ಗಿಡಗಳ ನಡುವೆ ಬೊಗಳುತ್ತಾ ಇತ್ತು. ಗಾಯದ ಹಂದಿ ಯಾವ ಕ್ಷಣವಾದರೂ ಮೈ ಮೇಲೆ ನುಗ್ಗಬಹುದೆಂದು ಕೋವಿ ಸಿದ್ಧ ಮಾಡಿಕೊಂಡು ಕಾಫಿ ಗಿಡದ ಮಧ್ಯೆ ಹೆಜ್ಜೆ ಮೇಲೆ ಹೆಜ್ಜೆ ಹಿಡುತ್ತಾ ನುಗ್ಗಿ ನೋಡಿದೆ. ಹಂದಿ ಅಲ್ಲಿ ಬಿದ್ದು ಸತ್ತೇ ಹೋಗಿತ್ತು. ಅಷ್ಟೊಂದು ಕಷ್ಟಪಟ್ಟಿದ್ದ ನನಗೆ ಪರಮಾನಂದವಾಯಿತು. ಬೇಷ್ ಎನ್ನುವಂತೆ ಏದುಸಿರು ಬಿಡುತ್ತಿದ್ದ ಕಿವಿ ಬೆನ್ನು ತಟ್ಟಿ ದೂರದಲ್ಲಿ ನಿಂತಿದ್ದ ಶ್ರೀರಾಮ್ಗೆ ಕೂಗಿ ಹೇಳಿದೆ. ಮತ್ತೆ ಹೋಗಬೇಕಾದ ದಾರಿಯನ್ನು ನೆನೆಸಿಕೊಂಡ ಕೂಡಲೇ ನಮ್ಮ ಸಂತೋಷ ಮಾಯವಾಯಿತು. ಶ್ರೀರಾಮಂತೂ ಎಷ್ಟು ಸುಸ್ತಾಗಿದ್ದರೆಂದರೆ ಹಂದಿಯನ್ನು ಹೊರಲು ಅವರು ಸಹಾಯಹಸ್ತ ನೀಡುತ್ತಾರೆಂಬ ಬಗ್ಗೆ ನನಗೆ ನಂಬಿಕೆ ಇರಲಿಲ್ಲ. ಅದಕ್ಕಾಗಿ ಅವರನ್ನು ಕಾರ್ಯಶೀಲರನ್ನಾಗಿ ಮಾಡಲು ಶ್ರೀರಾಮ್, ಈಗಿಂದೀಗಲೇ ನಾವು ಈ ಹಂದಿಯನ್ನು ಇಲ್ಲಿಂದ ಸಾಗಿಸಬೇಕು ಎಂದು ತುರ್ತಿನ ದನಿಯಲ್ಲಿ ಹೇಳಿದೆ. ಸುಸ್ತಾಗಿದ್ದ ಅವರು
ಹಠಾತ್ತಾಗಿ ತಲೆ ಮೇಲೆ ಬೆಟ್ಟ ಬಿದ್ದಂತೆ ಬೆಚ್ಚಿ ಬಿದ್ದರು. ಅದ್ಯಾಕೆ ಈಗಿಂದೀಗಲೇ ಎಂದರು. ನೋಡಿ, ಈ ಹಂದಿ ಬಿದ್ದಿರೋದು ಕುದುರೆಗುಂಡಿ ತೋಟದಲ್ಲಿ. ತೋಟದವರು ಯಾರಾದರೂ ನೋಡಿದರೆ ತೋಟದ ಪಾಲು ಕೊಟ್ಟು ಮಿಕ್ಕಿದನ್ನು ತಗೊಂಡು ಹೋಗಿ ಅಂತಾರೆ. ಶ್ರೀರಾಮ್ ಚೆರ್ರಿಯಲ್ಲಿ ಹಠಾತ್ ಬದಲಾವಣೆಯಾಗಿ ಧ್ವನಿಯನ್ನು ಪಿಸು ಮಾತಿಗೆ ತಗ್ಗಿಸಿ, ಹೌದಾ, ತೋಟದ ಪಾಲು ಅಂದರೆ ಎಷ್ಟು ಕೊಡಬೇಕು ಎಂದರು. ಶಿಕಾರಿ ಕಾನೂನಿನ ಪ್ರಕಾರ ಯಾರ ಜಾಗದಲ್ಲಿ ಹಂದಿ ಬೀಳುತ್ತದೆಯೋ ಅವರಿಗೆ ಅರ್ಧ ಕೊಡಬೇಕಾಗತ್ತೆ ಕಣ್ರಿ. ಇಲ್ಲದಿದ್ದರೆ ಹಂದಿ ಮುಟ್ಟೋದಕ್ಕೆ ಅವಕಾಶ ಕೊಡೋಲ್ಲ. ಅರ್ಧಕ್ಕರ್ಧ ಕೊಟ್ಟರೆ ಆಮೇಲೆ ನಮಗೇನು ಉಳಿಯೋದು? ನಮಗೆ ಉಳಿಯೋದೇನು? ಅದು ಅಲ್ಲದೆ ಬೆಳಗಿನಿಂದ ನಾವು ಲಾಟ್ರಿ ಹೊಡೆದು ಬೆವರು ಸುರಿಸಿ ಇವರಿಗೆ ಅರ್ಧ ಅಂದರೆ ಯಾವ ನ್ಯಾಯ ಹೇಳಿ? ಸ್ವಲ್ಪ ಈ ದಡಾಕಿ ಹಿಡಿದುಕೊಳ್ಳಿ ಎಂದು ನನ್ನ ಕೈಗೆ ದಡಾಕಿ ಕೊಟ್ಟರು. ಅರ್ಧ ಕೊಡಬೇಕು ಎಂದ ಕೂಡಲೇ ಶವ ಸದೃಶ್ಯವಾಗಿದ್ದ ಅವರಲ್ಲಿ ತಟಕ್ಕನೆ ಜೀವ ಸಂಚಾರವಾಯಿತು. ಹಂದಿ ಹಿಂಗಾಲಿಗೆ ಕೈ ಹಾಕುತ್ತಾ, ಸ್ವಲ್ಪ ಹೊರಿಸಿ ಬಿಡಿ ಎಂದರು. ನಾನು ಅವರೊಬ್ಬರೇ ಹೊರಲು ತಯಾರಾಗುತ್ತಾರೆ ಎಂದು ಊಹಿಸಿರಲಿಲ್ಲ. ನೀವು ಮುಂಗಾಲು ಹಿಡಿದುಕೊಳ್ಳಿ, ನಾನು ಹಿಂಗಾಲು ಹಿಡಿಯುತ್ತೇನೆ. ನಿಮ್ಮೊಬ್ಬರ ಕೈಯಲ್ಲಿ ಹೊರೋದು ಕಷ್ಟ ಆಗುತ್ತೆ ಎಂದೆ. ಈಗ ಹೆಚ್ಚಿಗೆ ಮಾತಾಡಬೇಡಿ. ಯಾರಾದರೂ ತೋಟದವರು ನೋಡಿಬಿಟ್ಟರು, ತಡ ಮಾಡಬೇಡಿ ಎಂದು ಕೋಪದಿಂದ ಶ್ರೀರಾಮ್ ಗುರುಗುಟ್ಟಿದರು. ಹಂದಿಯನ್ನು ಹೊರಿಸಿದ್ದೇ ತಡ. ಶ್ರೀರಾಮ ಮತ್ತು ಕಿವಿ ಇಬ್ಬರೂ ಮಾಯವಾದರು. ಹೆಚ್ಚು ಕಡಿಮೆ ಓಡೇ ಹೋದರು ಏನೋ. ನನ್ನ ಕಣ್ಣಿಗೆ ಮತ್ತೆ ಕಾಣಲೇ ಇಲ್ಲ. ನಾನೊಬ್ಬನೇ ಗಂಧಕದ ವಾಸನೆ ಹೊಡೆಯುತ್ತಿದ್ದ ದಡಾಕಿಯನ್ನು, ಕೋವಿಯನ್ನು ಹೊತ್ತುಕೊಂಡು ಭೂತನಕಾಡು ತೋಟದ ಕಡೆಗೆ ಸುಸ್ತಾದ ಕಾಲೆಳೆಯುತ್ತಾ ಹೊರಟೆ. ತಮ್ಮನ್ನೇ ತಾವು ಹೊತ್ತು ಓಡಾಡಲು ತ್ರಾಣವಿಲ್ಲದ ಶ್ರೀರಾಮ ಅವತ್ತು ಅರ್ಧ ಹಂದಿ ಕೊಡಬೇಕಾಗುತ್ತೆ ಎಂದ ಕೂಡಲೇ ದೃಢ ನಿಶ್ಚಯ ಮಾಡಿದ್ದನ್ನು ಹೇಳಿ ಇವತ್ತಿಗೂ ಅವರನ್ನು ರೇಗಿಸುತ್ತೇವೆ. ನಾನು ವಾಪಸ್ ಹೋದಾಗ ದಾರಿಯಲ್ಲಿ ಕಿವಿ, ಶ್ರೀರಾಮ್ ಇಬ್ಬರೂ ಕಂಡರು. ಭೂತನಕಾಡು ತೋಟದ ಬೇಲಿ ಒಳಗೆ ಹಂದಿಯನ್ನು ಹೊತ್ತು ಹಾಕಿ ಮರದ ನೆರಳಿನಲ್ಲಿ ನಿದ್ದೆ ಮಾಡುತ್ತಾ ಮಲಗಿದ್ದರು.